ಕ್ಷೇತ್ರದ ವಿಚಾರಕ್ಕೆ ಕೂಡ ಇನ್ನೂ ಸದ್ದು ಜೋರಾಗ್ತಲೇ ಸಾಗ್ತಾ ಇದೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲೇ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರ ಪರ ತಾವು ನಿಲ್ಲೋದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಇವತ್ತು ಮಂಗಳೂರಿನ ಕುತ್ತಾರುವಿನಲ್ಲಿರುವ ಕೊರಗಜ್ಜ ಸನ್ನಿಧಿಯಲ್ಲಿ ದರ್ಶನ್ ಅವರು ಈ ಮಾತನ್ನು ಹೇಳಿದ್ದಾರೆ. ಏನೇ ಆದರೂ ಕೂಡ ಸುಮಲತಾ ಅಂಬರೀಶ್ ಅವರ ಬೆನ್ನಿಗೆ ನಿಲ್ತೀನಿ ಅಂತ ಹೇಳುವ ಮೂಲಕ ಈ ಬಾರಿಯೂ ಕೂಡ ಸುಮಲತಾ ಅಂಬರೀಶ್ ಅವರ ಪರವಾಗಿ ಅವ್ರು ಯಾವುದೇ ಪಕ್ಷದಿಂದ ಚುನಾವಣೆಗೆ ಇಳಿದ್ರೂ ಕೂಡ ನಾನಿರ್ತೇನೆ ಸುಮಲತಾ ಅವರ ಜೊತೆಯಲ್ಲಿ ಅಂತ ಹೇಳಿದ್ದಾರೆ. ನಟ ದರ್ಶನ್ ಅವರ ಮಾತು ನಿಮ್ಮ ಮುಂದೆ. ಈಗ ಒಂದೇ ನಿಮ್ಮ ಮನೇಲಿ ತಾಯಿ ಬಿಟ್ಬಿಡ್ತೀರಾ? ಬಿಡ್ತೀರಾ ಇಲ್ವಾ? ಹಾಗಾದ್ರೆ ಬೇರೆ ಈಗ ಒಂದೇ ನಿಮ್ಮ ಮನೇಲಿ ತಾಯಿ ಬಿಟ್ಬಿಡ್ತೀರಾ? ಬಿಡ್ತೀರಾ ಇಲ್ವಾ? ಹಾಗಾದ್ರೆ ಬೇರೆ ಈಗ ಒಂದೇ ನಿಮ್ಮ ಮನೇಲಿ ತಾಯಿ ಬಿಟ್ಬಿಡ್ತೀರಾ? ಬಿಡ್ತೀರಾ ಇಲ್ವಾ? ಹಾಗಾದ್ರೆ ಬೇರೆ ಈಗ ಒಂದೇ ನಿಮ್ಮ ಮನೇಲಿ ತಾಯಿ ಬಿಟ್ಬಿಡ್ತೀರಾ? ಬಿಡ್ತೀರಾ ಇಲ್ವಾ? ಹಾಗಾದ್ರೆ ಬೇರೆ ಅಂದ್ರೆ ಸುಮಲತಾ ಅವರು ತಾಯಿಗೆ ಸಮಾನ, ಹೀಗಾಗಿ ಅವರನ್ನ ನಾವು ಬಿಡೋ ಪ್ರಶ್ನೆನೇ ಇಲ್ಲ, ಅವ್ರ ಬೆನ್ನಿಗೆ ನಾವು ಇದ್ದೇ ಇರ್ತೀವಿ ಅನ್ನೋದು ದರ್ಶನ್ ಅವರ ಮಾತು. ಆ ಮೂಲಕ ಸಕ್ಕರೆ ನಾಡಿನಲ್ಲಿ ಗೌಡತಿಗೆ ಮತ್ತೊಮ್ಮೆ ಜೋಡೆತ್ತಿನ ಬಲ ಸಿಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಯಶ್ ಅವರ ವಿಚಾರಕ್ಕೂ ಕೂಡ ಮೊನ್ನೆಯಷ್ಟೇ ಸುಮಲತಾ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ರು. ಆಗ ಫಾರಿನಲ್ಲಿದ್ರು, ಹಾಗಾಗಿ ಅವ್ರು ಬಂದಿಲ್ಲ, ಬಟ್ ಅವ್ರ ಬೆಂಬಲ ನನ್ನ ಜೊತೆಯಲ್ಲಿ ಇದ್ದೇ ಇರುತ್ತೆ, ಫೋನ್ನಲ್ಲಿ ಸಂಪರ್ಕದಲ್ಲಿದ್ದಾರೆ ಇತ್ಯಾದಿ ಇತ್ಯಾದಿ. ಆ ಮೂಲಕ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ಬೆನ್ನಿಗೆ ಬೆನ್ನಿಂತು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ರು ಯಶ್ ಹಾಗೆ ದರ್ಶನ್. ಈ ಬಾರಿ ಕೂಡ ಅವರ ಬಲ ಸುಮಲತಾ ಅವರಿಗೆ ದಕ್ಕುವ ಎಲ್ಲ ಸಾಧ್ಯತೆ ಇದ್ದೇ ಇದೆ. ಸುಮಲತಾ ಅವರ ಬೆನ್ನಿಗೆ ನಿಲ್ಲೋದಾಗಿ ದರ್ಶನ್ ಈಗಷ್ಟೇ ಪುನರುಚ್ಚಾರ ಮಾಡಿದ್ರು. ಕೇಳಿಸ್ಕೊಂಡ್ರಿ, ತಾಯಿ ಬಿಟ್ಟು ಮಕ್ಕಳು ಹೋಗ್ತಾರಾ ಅಂತ ಹೇಳಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ದರ್ಶನ್ ಉತ್ತರಿಸಿದ್ದಾರೆ. ಈ ಹೇಳಿಕೆ ಮೂಲಕ ಮಂಡ್ಯ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲೆಕ್ಷನ್ನ ರಂಗು ಮತ್ತಷ್ಟು ಜಾಸ್ತಿ ಆಗಿದೆ. ಇನ್ಫ್ಯಾಕ್ಟ್ ದರ್ಶನ್ ಅವರು ಹೋದರೆ ಡೈರೆಕ್ಟ್ ಆಗಿ ಅದು ಓಟ್ ಆಗಿ ಕನ್ವರ್ಟ್ ಆಗುತ್ತಾ ಗೊತ್ತಿಲ್ಲ, ಆದರೆ ಒಂದಷ್ಟು ಜನ ಅಂತೂ ಸೇರಿದಾಗ ಸುಮಲತಾ ಅವರ ಮಾತು ಮತ್ತಷ್ಟು ಜನರಿಗೆ ತಲುಪುವ ಸಾಧ್ಯತೆ. ಹೀಗಾಗಿ ಕ್ಯಾಂಪೇನ್ ಸಂದರ್ಭದಲ್ಲಿ ಸ್ಟಾರ್ ಪ್ರಚಾರಕರಾಗಿ ದರ್ಶನ್ ಅವರ ಬೆಂಬಲ ಸಿಕ್ಕಾಗ ಒಂದಷ್ಟು ಅಡ್ವಾಂಟೇಜ್ ಆಗುತ್ತೆ ಅನ್ನೋ ಮನೋಬಲ, ವಿಶ್ವಾಸ ಸುಮಲತಾ ಅವರಿಗೆ ಮತ್ತಷ್ಟು ಹೆಚ್ಚಾಗಿದೆ. ಮತ್ತೊಂದು ಕಡೆ ಇದೇ ಮಂಡ್ಯದ ನೆಲದಲ್ಲಿ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅನೌನ್ಸ್ ಆಗಿದೆ. ಅವ್ರಿಗೇನೆ ಈ ಬಾರಿಯ ಕಾಂಗ್ರೆಸ್ ಟಿಕೆಟ್ ಅಂತ ಹೇಳಿ ಅವರ ಪರವಾಗಿ ಪ್ರಚಾರ ಕೂಡ ನಡೀತು. ಹಾಗೆ ಅಲ್ಲಿ ನಡೆದ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ದೇವೇಗೌಡರ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ ಕೂಡ. ಮಂಡ್ಯದಲ್ಲಿ ಮಣ್ಣಿನ ಮಕ್ಕಳು ಏನು ಮಾಡಿದ್ರು ಅನ್ನೋ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೇರವಾಗಿ ತಮ್ಮ ಗುರುವಿನ ವಿರುದ್ಧವೇ ಅಂದರೆ ದೇವೇಗೌಡರ ವಿರುದ್ಧವೇ ಗುಡುಗಿದ್ದಾರೆ. ಮಂಡ್ಯದಲ್ಲಿ ನಡೆದ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಿದ್ದರಾಮಯ್ಯ ಅವರು ಈಗಿರೋ ಕಾರ್ಖಾನೆ ಜೊತೆ ಹೊಸ ಕಾರ್ಖಾನೆಗೂ ತೀರ್ಮಾನವನ್ನ ಮಾಡಿದ್ದೇವೆ ಅಂತ ಹೇಳಿದ್ರು. ಇದೇ ವೇಳೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ದೇವೇಗೌಡರು ಮಾತೆತ್ತಿದ್ರೆ ಕಣ್ಣೀರು ಹಾಕ್ತಾರೆ, ಆದರೆ ಅವರ ಕಣ್ಣೀರು ಕುಟುಂಬಕ್ಕಾಗಿ ಮಾತ್ರ, ಜನರಿಗಾಗಿ ಅಲ್ಲ ಅಂತ ಹೇಳಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇಬ್ಬರ ಮಾತು ನಿಮ್ಮ ಮುಂದೆ. ಈಗಿರ್ತಕ್ಕಂಥ ಕಾರ್ಖಾನೆ ಜೊತೆಗೆ ಹೊಸ ಕಾರ್ಖಾನೆಯನ್ನ ಮಾಡಲಿಕ್ಕೆ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಮಣ್ಣಿನ ಮಕ್ಕಳು ಮಾಡಿದ್ರ? ಮಣ್ಣಿನ ಮಕ್ಕಳು ನಾವೆಲ್ಲ ಮಾಡಿದವರು ಮಣ್ಣಿನ ಮಕ್ಕಳಲ್ಲ, ಯಾರು ಏನೂ ಮಾಡದೇನೆ ಮಣ್ಣಿನ ಮಕ್ಕಳು. ಪಾಪ ದೇವೇಗೌಡರು ಈಗ ಅಯ್ಯೋ 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 ಅಂತ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ನಿಮ್ಮ ಕಣ್ಣೀರು ನಿಮ್ಮ ಮನೆಗೆ ಹೊರ್ತು ಈ ಬಡ ಜನತೆಗೆ ಮುಟ್ಟಿಲ್ಲ ಗೌಡ್ರೆ. ಇದನ್ನ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ನೀವು ಜಾಗೃತರಾಗಬೇಕು ಬಂಧುಗಳೇ. ತಾವಿಷ್ಟೇ, ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ.